ಭಾರತದ ಒಂದು ಚಿಕ್ಕ ಹಳ್ಳಿಯಲ್ಲಿ ಹಸಿರು ಹೊಲಗಳು, ಮಣ್ಣಿನ ಮನೆಗಳು ಮತ್ತು ಶಾಂತವಾದ ಜೀವನದ ನಡುವೆ ಒಂದು ಸುಂದರ ಸಂಬಂಧ ಬೆಳೆದಿತ್ತು. ಆ ಹಳ್ಳಿಯಲ್ಲಿ ಆರವ್ ಎಂಬ ಒಂದು ಚಿಕ್ಕ ಹುಡುಗ ಇದ್ದನು. ಅವನು ಚುರುಕು, ಕುತೂಹಲಭರಿತ ಮತ್ತು ತುಂಬಾ ಪ್ರಶ್ನೆಗಳು ಕೇಳುವ ಸ್ವಭಾವದವನು. ಆರವ್ನಿಗೆ ಜಗತ್ತಿನಲ್ಲೇ ಅತ್ಯಂತ ಪ್ರಿಯ ವ್ಯಕ್ತಿ ಅವನ ತಾತ ಒಂದು ಜ್ಞಾನಭಂಡಾರ. ಜೀವನದ ಅನುಭವಗಳಿಂದ ತುಂಬಿದ್ದ ಅವರು ಯಾವಾಗಲೂ ಆರವ್ಗೆ ಹೊಸ ಕಥೆಗಳು ಹೇಳುತ್ತಿದ್ದರು. ಪ್ರತಿ ಸಂಜೆ ಸೂರ್ಯ ಅಸ್ತಮಿಸುವ ಸಮಯದಲ್ಲಿ ಆರವ್ ತನ್ನ ತಾತನ ಜೊತೆ ದೊಡ್ಡ ಆಲದ ಮರದ ಕೆಳಗೆ ಕುಳಿತುಕೊಳ್ಳುತ್ತಿದ್ದ. ಅಲ್ಲಿ ತಾತ ಹಳೆಯ ಕಾಲದ ಕಥೆಗಳು ಹೇಳುತ್ತಿದ್ದರು, ಹಳ್ಳಿಯ ಇತಿಹಾಸ, ಪ್ರಕೃತಿಯ ಮಹತ್ವ ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ. ಒಂದು ದಿನ ಆರವ್ ತಾತನನ್ನು ಕೇಳಿದನು, ತಾತ, ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಯಾವುದು? ತಾತ ಸ್ಮಿತದಿಂದ ನಕ್ಕು ಹೇಳಿದರು, ಮಗನೇ, ಹಣ ಅಥವಾ ಆಸ್ತಿ ಅಲ್ಲ. ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಕೆಲಸಗಳೇ ನಿಜವಾದ ಸಂಪತ್ತು. ಆ ಮಾತುಗಳು ಆರವ್ನ ಮನಸ್ಸಿನಲ್ಲಿ ಆಳವಾಗಿ ಉಳಿದವು. ಅದಾದ ನಂತರ ಆರವ್ ಹಳ್ಳಿಯ ಜನರಿಗೆ ಸಹಾಯ ಮಾಡತೊಡಗಿದನು. ಹಿರಿಯರಿಗೆ ನೀರು ತಂದುಕೊಡುವುದು, ರೈತರಿಗೆ ಸಣ್ಣ ಸಹಾಯ ಮಾಡುವುದು, ಸ್ನೇಹಿತರ ಜೊತೆ ಹಂಚಿಕೊಳ್ಳುವುದು. ಅವನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ತಾತ ಅವನನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು. ಕಾಲ ಕಳೆದಂತೆ ಆರವ್ ದೊಡ್ಡವನಾದನು. ಅವನು ನಗರಕ್ಕೆ ಓದಲು ಹೋದನು. ಆದರೆ ತಾತ ಹೇಳಿದ ಪಾಠಗಳನ್ನು ಅವನು ಎಂದಿಗೂ ಮರೆಯಲಿಲ್ಲ. ವರ್ಷಗಳ ನಂತರ ಆರವ್ ಯಶಸ್ವಿಯಾದ ವ್ಯಕ್ತಿಯಾಗಿ ಮತ್ತೆ ತನ್ನ ಹಳ್ಳಿಗೆ ಮರಳಿದನು. ಅವನು ತನ್ನ ಹಳ್ಳಿಯಲ್ಲಿ ಶಾಲೆ ಮತ್ತು ಪುಸ್ತಕಾಲಯವನ್ನು ಕಟ್ಟಿಸಿದನು, ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲೆಂದು. ಆ ದಿನ ಅವನು ಆ ಹಳೆಯ ಆಲದ ಮರದ ಬಳಿ ನಿಂತು ತಾತನನ್ನು ನೆನಪಿಸಿಕೊಂಡನು. ಅವನು ನಿಧಾನವಾಗಿ ಹೇಳಿದನು, ತಾತ, ನೀವು ಕಲಿಸಿದ ಪಾಠವೇ ನನ್ನ ಜೀವನವನ್ನು ಬದಲಿಸಿತು. ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಮಕ್ಕಳ ಜೀವನದಲ್ಲಿ ಹಿರಿಯರ ಜ್ಞಾನ ಮತ್ತು ಪ್ರೀತಿ ಅತಿ ದೊಡ್ಡ ಮಾರ್ಗದರ್ಶನವಾಗಬಹುದು. ಒಂದು ಸಣ್ಣ ಪಾಠವು ಕೆಲವೊಮ್ಮೆ ಒಂದು ಸಂಪೂರ್ಣ ಜೀವನವನ್ನು ಬದಲಿಸಬಹುದು.